ಎಮರ್ಜೆನ್ಸಿ ಮೆಡಿಸಿನ್ ಕನ್ಸಲ್ಟೆಂಟ್ ನಾನು ಆ್ಯಂಡ್ ಡೆಪ್ಯೂಟಿ ಮೆಡಿಕಲ್ ಸೂಪ್ರಿಂಟೆಂಡೆಂಟ್ ಯುನೈಟೆಡ್ ಹಾಸ್ಪಿಟಲ್ ಜಯನಗರದಲ್ಲಿ. ಇವತ್ತು ಅಮೃತ್ ರಾಜ್ ಸರ್ ನಮಗೆ ಒಂದು ಅವಕಾಶ ಕೊಟ್ಟರು. ಇಲ್ಲಿ ಬಂದು ಆಲ್ರೆಡಿ ಒಂದು ಕಾರ್ಯಕ್ರಮ ಶೆಡ್ಯೂಲ್ ಆಗಿತ್ತು. ಇಟ್ ವಾಸ್ ದ ಪಾಸಿಂಗ್ ಅವೇ ಆಫ್ ಅ ವೆರಿ ಫೇಮಸ್ ಮೀಡಿಯಾ ಪರ್ಸನಾಲಿಟಿ ಮಿಸ್ಟರ್ ಅಂಬರೀಷ್ ಅವರು. ಆ್ಯಂಡ್ ಇವತ್ತು ಈ ಒಕೇಶನ್ ಜೊತೆ ಹಾರ್ಟ್ ಹೆಲ್ತ್, ನಮ್ಮ ಹೃದಯ ಹೆಂಗೆ ನೋಡ್ಕೋಬೇಕು, ಪ್ರಾಬ್ಲಮ್ಸ್ ಆಗಬಾರ್ದು, ಹಂಗೆ ಏನೇನು ಟೆಸ್ಟ್ ಮಾಡ್ಕೋಬೇಕು, ಅಕಸ್ಮಾತ್ ಎನಿ ಇನ್ಸಿಡೆಂಟ್ ಲೀಡ್ಸ್ ಟು ಅ ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ನಿಂತೋದ್ರೆ ಏನು ಮಾಡಬೇಕು, CPR ಹೆಂಗೆ ಮಾಡೋದು, ಟೆಕ್ನಿಕ್ ಏನು, ಏನಕ್ಕೆ ಮಾಡ್ತೀವಿ, ಪಲ್ಸಸ್ ಚೆಕ್ ಮಾಡೋದು ಹೆಂಗೆ, ಕೊಲೆಸ್ಟ್ರಾಲ್ ಅಫೆಕ್ಟ್ ಆಗೋದು ಹಾರ್ಟ್ಗೆ ಹೆಂಗೆ, ಇದಕ್ಕೆ ಮಾಡೋದು ಟೆಸ್ಟ್ಸ್ ಏನೇನು ಅದೆಲ್ಲ ಹೇಳ್ಕೊಡೋದು ನಮಗೆ ಒಂದು ಅವಕಾಶ ಮಾಡಿಕೊಟ್ರು ಟು ಸ್ಪ್ರೆಡ್ ಅವೇರ್ನೆಸ್ ಇನ್ ದ ಪಬ್ಲಿಕ್. ನಾವು CPR ಮೂಲಕದಿಂದ ಅಬೌಟ್ ಹಾರ್ಟ್ ಹೆಲ್ತ್ ಹೆಂಗೆ ಮಾಡಬೇಕು ಅದೆಲ್ಲ ಆಲ್ರೆಡಿ ಹೇಳಿದ್ದೀವಿ. ಬಟ್ ಪ್ಲೀಸ್ ಲುಕ್ ಆಫ್ಟರ್ ಯುವರ್ ಹಾರ್ಟ್ ಬೈ ಡೂಯಿಂಗ್ ಟೆಸ್ಟ್ಸ್. ನಮ್ಮ ಹಾಸ್ಪಿಟಲ್ ಜಯನಗರದಲ್ಲಿ ಯುನೈಟೆಡ್ ಹಾಸ್ಪಿಟಲಲ್ಲಿ CT ಸ್ಕ್ಯಾನ್ ಮೆಷಿನ್ ಇದೆ ವಿತ್ 380 ಸ್ಲೈಸ್ ಅಡ್ವಾನ್ಸ್ CT ಸ್ಕ್ಯಾನ್. 5 ನಿಮಿಷದ ಟೆಸ್ಟ್ ಇರುತ್ತೆ. ನೋ ಇಂಜೆಕ್ಷನ್ಸ್, ಬಟ್ಟೆ ಬದಲಾಯಿಸಬೇಕು ಅಂತಲೂ ಏನಿರಲ್ಲ. CT ಸ್ಕ್ಯಾನಲ್ಲಿ ಹಾರ್ಟ್ ಮೇಲೆ ಇರೋದು ಕೊರೋನರಿ ಆರ್ಟರೀಸ್ ಒಳಗಡೆ ಅಕ್ಯುಮುಲೇಟ್ ಆಗಿರೋದು ಕೊಲೆಸ್ಟ್ರಾಲ್, ಅದು ಕರ್ಗೋದು, ಕ್ಯಾಲ್ಶಿಯಂ ಡೆಪಾಸಿಟ್ಸ್ ಆಗೋದು, ಆಲ್ ಆಫ್ ದ್ಯಾಟ್ ಕ್ಯಾನ್ ಬಿ ಚೆಕ್ಡ್. ಕೊಲೆಸ್ಟ್ರಾಲ್ ಲೆವೆಲ್, ಕ್ಯಾಲ್ಶಿಯಂ ಲೆವೆಲ್ಸ್ ಎಲ್ಲ ಬ್ಲಡ್ ವೆಸಲ್ಸ್ ಒಳಗಡೆ ಇರೋದು ಗೊತ್ತಾದರೆ ಇಟ್ ಹೆಲ್ಪ್ಸ್ ದ ಕಾರ್ಡಿಯಾಲಜಿಸ್ಟ್ ಟು ಮೇಕ್ ಅ ಪ್ಲ್ಯಾನ್. ಈ ವರ್ಷದಲ್ಲಿ ಅಟ್ಲೀಸ್ಟ್ 10,000 CT ಕೊರೋನರಿ ಕ್ಯಾಲ್ಶಿಯಂ ಸ್ಕೋರಿಂಗ್ಸ್ ಮಾಡಿದ್ದೀವಿ ಯುನೈಟೆಡ್ ಹಾಸ್ಪಿಟಲ್ ಜಯನಗರದಲ್ಲಿ. ಅದರಲ್ಲಿ ಮೇ ಬಿ ಅಬೌಟ್ 8,000 ಆರ್ ಸೊ ನೀಡೆಡ್ ಆ್ಯಕ್ಟಿವ್ ಕಾರ್ಡಿಯಾಲಜಿ, ಆಂಜಿಯೋಪ್ಲಾಸ್ಟೀಸ್, ಇಲ್ಲಾಂದರೆ ಆ ಥರ ಆಪ್ರೇಷನ್ಸ್ ವೆರಿ ಫ್ಯೂ. ಬಟ್ ಎಷ್ಟೊಂದು ಹಾರ್ಟ್ ಅಟ್ಯಾಕ್ಸ್ ಆಗಬಾರ್ದು ಅಂತ ಮಾತ್ರೆ ಎಲ್ಲ ಸ್ಟಾರ್ಟ್ ಮಾಡಿಕೊಟ್ಟಿದ್ದೀವಿ. ಸೊ ಅದು ಒಂದು ಎಫರ್ಟ್ ಫ್ರಮ್ ಅವರ್ ಸೈಡ್ ಟು ಡೂ ಸಮ್ ಸೋಷಿಯಲ್ ಸರ್ವಿಸ್ ಇನ್ ದ ಕಮ್ಯುನಿಟಿ. ಥ್ಯಾಂಕ್ ಯು ಫಾರ್. ಈಗ ಪ್ರತಿಯೊಬ್ಬರ ವೃತ್ತಿಯಲ್ಲೂ ಅವರವರ ಸೀರಿಯಸ್ನೆಸ್ ಗೊತ್ತಿರುತ್ತೆ. ಈಗ BBMPಲಿ ಏನು ಟೆನ್ಷನ್ ಇರುತ್ತೆ, ಏನು ಮಾಡಬೇಕು ಏನು ಅನ್ನೋದು ನಿಮ್ಮ ವೃತ್ತಿ ನಿಮಗೆ ಗೊತ್ತಿರ್ತದೆ. ಅದೇ ರೀತಿ ನಾವು ಆಸ್ಪತ್ರೆಯಲ್ಲಿ ಮತ್ತು ಆರೋಗ್ಯ ಈ ಎರಡು ಸತ್ಯವಾದದ್ದು. ಮೊನ್ನೆ ಸರ್ನ ಅಪ್ರೋಚ್ ಮಾಡಿದಾಗ ಸರ್ ನಮ್ಮ ಒಂದೇ ಮಾತು ಸರ್ ಈ ಥರ ಕಾರ್ಯಕ್ರಮ ಇದೆ ಮಾಡಿ. ಈಗ ನೋಡಿ, ಜೀವ ಅಂತಕ್ಕಂಥದ್ದು ಒಂದು ಸಾರಿ ಅದು ಮಿಸ್ ಆದರೆ ಏನು ಕೊಟ್ಟರು ಸರ್. ಈಗ ನಾವು ಗೌರವಾನ್ವಿತ ಅಂಬರೀಷ್ ಸರ್ ಅವ್ರಿಗೆ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಟ್ ಆ ಪೇಯ್ನ ಅವ್ರ ಕುಟುಂಬ ಮಾತ್ರ ತುಂಬಕ್ಕಾಗುತ್ತೆ, ಅದು ತುಂಬಕ್ಕೂ ಆಗಲ್ಲ. ನೋವು ಯಾವತ್ತಿದ್ರೂ ನೋವು. ಸೊ ಈಗ ದೊಡ್ಡವ್ರು ಹೇಳಿದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಅದೇ ಥರ ಪ್ರೇಯಿಂಗ್ ಲಿಪ್ಸ್ ಇಸ್ ಬೆಟರ್ ದನ್ ಹೆಲ್ಪಿಂಗ್ ಹ್ಯಾಂಡ್ಸ್. ಅಯ್ಯೋ ಹಂಗಾಯ್ತಂತೆ ಇವಂಗಾಯ್ತಂತೆ ಅನ್ನೋದಕ್ಕೆ ನಾವು ಆ ಸಂದರ್ಭಕ್ಕೆ ನುಗ್ಗಿ ಏನು ಬೇಕೋ ಮಾಡ್ತೀವಲ್ಲ, ಅದು ನಿಜವಾದ ದೈವ ಕಾರ್ಯ. ಆ ಕಾರ್ಯಕ್ರಮವನ್ನು ಸಣ್ಣ ಕಾಣಿಕೆಯನ್ನು ನಾವು ಸ್ವೀಕರಿಸಬೇಕಾಗಿ ತಮಗೆ ಕೇಳ್ಬೋದು ಸರ್. ಡಾಕ್ಟರ್ ಗೌರಿಯರಾಮ ಪ್ಲೀಸ್. ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರ ವಹಿಸಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲೇನೋ. ಅವ್ರು ಇನ್ನೂ 100 ವರ್ಷ ಇದ್ದು ಈಗಾಗಲೇ ನಮ್ಮ ಲಿಂಗರಾಜ್ ಅಣ್ಣ ಅವ್ರು ಹೇಳ್ತಿದ್ದಂಗೆ ಸಾಕಷ್ಟು ಬಡ ಮಕ್ಕಳಿಗೆ ಸಹ ಅವರು ಟ್ಯೂಷನ್ಗೆ ಪ್ರತಿಯೊಂದಕ್ಕೂ ಸಹಾಯ ಮಾಡ್ತಿದ್ರು. ಹಾಗಾಗಿ ಅವ್ರೇನು ಮಾಡ್ತಾ ಇದ್ರು, ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಏನು ಆ ಮಕ್ಕಳಿಗೆ ಅವ್ರು ಪಾಠ ವಿದ್ಯಾಭ್ಯಾಸ ಮಾಡ್ತಿದ್ರು ಆ ಜವಾಬ್ದಾರಿನ ನಾವು ಸಹ ವಹಿಸಿ ಅವ್ರಿಗೆ ಬಡ ಮಕ್ಕಳಿಗೆ ಪುಸ್ತಕದ ವ್ಯವಸ್ಥೆ ಆಗ್ಬೋದು, ಏನಾದರೂ ಸಹಾಯ ಆದರೆ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ಒಂದು ಸಂದರ್ಭದಲ್ಲಿ ಅವರ ಧರ್ಮಪತ್ನಿಯವರು ಬಂದಿದ್ದಾರೆ. ಅವರಿಗೆ ಭಗವಂತ ದೇವರು ಒಳ್ಳೆ ಧೈರ್ಯ ಕೊಡಬೇಕು. ಯಾಕಂದರೆ ಆಕಸ್ಮಿಕವಾಗಿ ಅವ್ರು ಕಳ್ಕೊಂಡಿರೋದ್ರಿಂದ ಅವ್ರಿಗೆ ದುಃಖ ತಿಳ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಅವರ ಕುಟುಂಬ ಸದಸ್ಯರಿಗೆ ದೇವರು ಅವರ ದುಃಖ ಭರಿಸುವ ಒಂದು ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅನ್ವೇಷ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೆ. ಜೈ ಕರ್ನಾಟಕ.